ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬರ್ತಕ್ಕಂಥ ಕಾಲ ಬಂದಿರತಕ್ಕಂಥದ್ದು. ಬಹುತೇಕವಾಗಿ ಸಿಎಂ ಹಾಗೆ ಮಾಜಿ ಸಿಎಂ ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ದಾರೆ. ನಮ್ಮ ಜೊತೆ ಪ್ರಮುಖವಾಗಿ ಪ್ರಬಲ ಸಚಿವಾಕಾಂಕ್ಷಿ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಸರ್, ತಾವು ಕೂಡ ಪ್ರಬಲವಾದಂತಹ ಒಂದು ಆಕಾಂಕ್ಷಿ ಇದ್ದೀರಿ. ತಮಗೇನಾದ್ರೂ ಈ ಬಾರಿ ಸಿಗುತ್ತೆ ಸರ್? ನಿರೀಕ್ಷೆಯಲ್ಲಿದ್ದೀವಿ, ನೋಡಬೇಕು. ಇವತ್ತು ವರಿಷ್ಠರು, ರಾಜ್ಯದ ವರಿಷ್ಠರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಅವರ ತೀರ್ಮಾನದ ಮೇಲೆ ಇದೆ. ಖಂಡಿತ ನಾವು ಒಂದು ಸರಿ 3-4 ಸರಿ ಭೇಟಿ ಮಾಡಿ ಬಂದಿದ್ದೀವಿ. ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ಈಡಿಗ ಸಮಾಜದ ಬಂದಿರೋದ್ರಿಂದ 3 ಸರಿ MLA ಆಗಿದ್ದೇನೆ. ಶಿವಮೊಗ್ಗದಲ್ಲಿ ಆದ್ಯತೆ ಕೊಡಿ ಅಂತ ಕೇಳಿದ್ದೀವಿ. ನೋಡಬೇಕು, ಅವ್ರ ತೀರ್ಮಾನಕ್ಕೆ ನಾವು ಬದ್ಧ. ಅವ್ರೇನು ಕೊಟ್ಟರೆ ತಗೊಳ್ತೀವಿ, ಅದನ್ನೆಲ್ಲ. ಸರ್, ಇಲ್ಲಿ ಜಿಲ್ಲಾವಾರು ಪ್ರಾಧಾನ್ಯತೆ ಕೊಡ್ತಿದ್ದಾರಾ ಅಥವಾ ಸೀನಿಯಾರಿಟಿ ಮೇಲೆ ಕೊಡ್ತಿದ್ದಾರಾ ಅಥವಾ ಜಾತಿ ಮೇಲೆ ಮಂತ್ರಿ ಸ್ಥಾನ ಕೊಡ್ತಿದ್ದಾರೆ, ಹೇಗೆ? ಬಹುಶಃ ಅದು ಗೊತ್ತಿಲ್ಲ. ಜಿಲ್ಲಾವಾರು ತಗೊಳ್ತಾರೆ, ಜಾತಿವಾರು ತಗೊಳ್ತಾರೆ, ಮತ್ತೆ ಸಮಾಜದ ಇದರಲ್ಲೂ ತಗೋಬಹುದು ಅನಿಸ್ತದೆ. ಬಹುಶಃ 3 ಇರಬಹುದು. ಬಟ್ ಯಾವುದೇ ಇದು ನಮಗೆ ತಿಳಿಸಲ್ಲ, ಯಾವುದು ನಮ್ಗೆ ತಿಳಿಸಲ್ಲ. ಅವರು ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಸರ್, ಮಧು ಬಂಗಾರಪ್ಪ ಅವರು ಮತ್ತೆ ಸಚಿವ ಸಂಪುಟ ಸೇರೋದಕ್ಕೆ ಅವರು ಕೂಡ ಬಹಳಷ್ಟೊಂದು ಲಾಬಿಯನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅಲ್ಲ, ನೋಡಿ, ಅವ್ರ ಹಕ್ಕುಗಳನ್ನು ಮಂಡನೆ ಮಾಡೋಕ್ಕೆ ಅವಕಾಶ ಇದೆ. ಅವರು ಹಿಂದೆ 3 ಸರಿ 3 ವರ್ಷ ಮಾಡಿದ್ದಾರೆ. ಅವರು ಕೇಳಕ್ಕೆ ಏನು ಹಕ್ಕು ಬೇಡ ಅಂತಾರ? ಈಗ ಮಧು ಬಂಗಾರಪ್ಪ ನನಗೆ ಮುಂದುವರಿಸಿ ಅಂತ ಕೇಳಕ್ಕೆ ಅವ್ರ ಹಕ್ಕಿದೆ, ಕೇಳಲಿ. ಹಾಗೆ ನಾವು ಕೇಳಿದ್ದೀವಿ, ನಮಗೆ ಅವಕಾಶ ಮಾಡಿಕೊಡಿ ನನಗೊಂದು ಅಂತ ಕೇಳಿದ್ದೀವಿ. ಕೊಟ್ಟವ್ರಿಗೆ ಕೊಡಬೇಡಿ, ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ. ಅದೆಲ್ಲ ನಾನು ಕೇಳಲಿಲ್ಲ. ನನ್ನ ಹಕ್ಕುಗಳನ್ನು ನಾನು ಮಂಡನೆ ಮಾಡಿದ್ದೀನಿ. ಒಂದು ಅವಕಾಶ ನನಗೆ ಕೊಡಿ. ನಾನು ಸಹ ಒಂದು ಹಿಂದುಳಿದ ವರ್ಗದಲ್ಲಿ ಬಂದಿದ್ದೀನಿ, ಈಡಿಗ ಸಮಾಜದಿಂದ ಬಂದಿದ್ದೀನಿ. ಒಂದು ಆಶೀರ್ವಾದ ಇರಲಿ ಅಂತ ಕೇಳಿದ್ದೇವೆ. ಸರ್, ಮಧು ಬಂಗಾರಪ್ಪನವ್ರ ಪರವಾಗಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ಪ್ರಭಾವ ಬೀರ್ತಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಅಖಾಡಕ್ಕಿಳಿದಿದ್ದಾರೆ, ಒಂದು ಮಾಹಿತಿಗಳಿದೆ. ಇರ್ಬೋದು, ಯಾರು ಬೇಕಾದ್ರೂ ಭೇಟಿ ಮಾಡಿಸ್ಬೋದು, ಯಾರು ಬೇಕಾದ್ರೂ ಹೇಳಿಸ್ಕೋಬೋದು. ಅದಕ್ಕೆ ನಾವು ಬೇಡ ಅನ್ನೋಕ್ಕಾಗತ್ತಾ? ಶಿವರಾಜ್ ಕುಮಾರ್ ಅವರು ಸಹ ಇಲ್ಲಿ ನಮಗೂ ಆತ್ಮೀಯರೇ ಇದ್ದಾರೆ. ಶಿವರಾಜ್ ಕುಮಾರ್ ಅವರು, ಶಿವಣ್ಣ ಅಂತ ಸಹ ನಾವು ಪ್ರೀತಿಯಿಂದ ಕರಿತಾ ಇದ್ದೀವಿ. ಅವರು ನಮ್ಮ ಮೇಲೆ ಪ್ರೀತಿ ಇದೆ. ಬಹುಶಃ ಅವರು ಹೇಳಿದಾರೋ ಏನೋ ನನಗೆ ಗೊತ್ತಿಲ್ಲ. ಅವ್ರ ಭಾವ ಹೇಳ್ಬೋದು, ಬೇಡ ಅನ್ನೋಕ್ಕಾಗತ್ತಾ? ಹಿಂದಿನ ಸರ್ ಹೇಳಿದ್ದಾರೆ, ಈ ಸರ್ ಹೇಳಿಸ್ಬೋದು, ಅದ್ರ ಗೊತ್ತಿಲ್ಲ ನನಗೆ. ಆದರೆ ನಾವು ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ಅಷ್ಟೇ. ಒಂದು ವೇಳೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮಗೆ ನೀವು ಮಾಡಲಿ ಯಾವ್ದಾದ್ರು ಸಿಕ್ಕಿದ್ರೆ ಅದಕ್ಕೆ ತೃಪ್ತರಾಗಿರ್ತೀರಿ? ಅಲ್ಲ, ನೋಡಿ, ಕೇಳೋ ಹಕ್ಕಿದೆ, ನಾನು ಕೇಳ್ತೀನಿ. ಒಂದು ಸರಿ ನಮಗೆ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತೀವಿ. ಪ್ರಬಲವಾಗಿ ಇರುವಂಥ ಸಮಾಜ ನಾವು. ಒಂದ್ಸರಿ ಅವಕಾಶ ಕೊಡಿ ಅಂತ ಕೇಳ್ತೀವಿ. ಕೊಡೋದು ಬಿಡೋದು ಅವ್ರು ಬಿಟ್ಟಿದ್ದು. ಹಾಗೆ ಕೊಡಲ್ಲ ಅಂತೇಳಿ ಯಾವುದೇ ಕೆಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಸರ್, ಬುಧವಾರ ಅಥವಾ ಗುರುವಾರ ಆಗ್ಬೋದು ಅಂತ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಇಲ್ಲೇ ಇದ್ದೀರಲ್ಲ ಸರ್, ಎಲ್ಲ ದೆಹಲಿಗೆ ಹೋಗಿ ಅಲ್ಲಿ ಲಾಬಿ ಮಾಡ್ತಿದ್ದಾರೆ. ಇಲ್ಲಿ ಪಾಪ ಬಹಳ ಜನ ಹೋಗಿದ್ದಾರೆ. ನಾವೆಲ್ಲ ಒಂದ್ಸರಿ ಹೋಗಿ ಬಂದಿದ್ದೀವಿ. ಒಂದ್ಸರಿ ಅಲ್ಲ, 4-5 ಸರಿ ಹೋಗಿ ಬಂದಿದ್ದೆ, 5-6 ಸರಿ ಹೋಗಿ ಬಂದಿದ್ದೀವಿ. ಮತ್ತೆ ಹಾಗಾಗಿ ಮತ್ತೆ ಹೋಗುವಂತ ಅವಶ್ಯಕತೆ ಇಲ್ಲ. ಕೇಳಿ ಬಂದಿದ್ದೀವಿ, ಮಾತಾಡಿ ಬಂದಿದ್ದೀವಿ. ಅವರು ವರಿಷ್ಠರು ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧರಾಗ್ತಾರೆ. ಡೆಲ್ಲಿಲಿ ಹೋಗಿ ಲಾಬಿ ಮಾಡೋದು ಯಾವುದು ಕೂಡ ವರ್ಕೌಟ್ ಆಗಲ್ಲ ಅಂತನಾ? ಅಲ್ಲ, ಆಗುತ್ತೆ, ಇಲ್ಲ ಅಂತಿಲ್ಲ. ಎಷ್ಟು ಸರಿ ಲಾಬಿ ಮಾಡ್ತಾ ಇದೀವಲ್ಲ, ಹೋಗಿ ಬಂದಿದ್ದೀವಿ ನಾವು. ಮತ್ತೆ ಪದೇ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋಗೋದು? ಬೇಡ ಅಂತ ನಾವು ಸುಮ್ಮನೆ ಇದ್ದೇವೆ. ಸರ್, ನಮಗೆ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಹೊಸ ನಾಯಕತ್ವವನ್ನು ಕೂಡ ಒಂದು ಅವರಿಗೆ ಮಣೆ ಆಗಬೇಕು. ಹಾಗಾಗಿ ಹೊಸಬರಿಗೆ ಈ ಬಾರಿ ಹೆಚ್ಚು ಅವಕಾಶ ಸಿಗುತ್ತೆ ಸರ್? ಖಂಡಿತ ಕೊಡಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳ ಆಸೆನೇ ಅದು. 28ಕ್ಕೂ ಸಹ ಏನು ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋದು ಅವ್ರ ನಿರ್ಧಾರ ಇದೆ. ಅವರ ಆಸೆ ಈಡೇರಬೇಕಾದ್ರೆ ಯುವಕರಿಗೂ ಆದ್ಯತೆ ಕೊಡಬೇಕು, ಹಿರಿಯರನ್ನು ಸ್ವಲ್ಪ ತಗೊಳ್ಬೇಕು. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇರೋದ್ರಿಂದ ಒಳ್ಳೆ ಕೆಲಸ ಮಾಡೋದು ಒಳ್ಳೇದು, ಆ ತರ ಕೊಡೋದು ಒಳ್ಳೇದು ಅನಿಸ್ತದೆ. ಆಮೇಲೆ 28ರದ ಒಂದು ನೇತೃತ್ವ DK ಶಿವಕುಮಾರ್ ಅವ್ರದೇ ಅಂತ ಹೇಳ್ತಿದ್ದಾರೆ ಸರ್. ಅವರು ಕೂಡ ಕೆಲವು ಬಾರಿ ಪ್ರಸ್ತಾಪ ಮಾಡಿದ್ದಾರೆ, 28ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ನೋಡಿ, ಅದು ನನಗೆ ಗೊತ್ತಿಲ್ಲ. ಅವ್ರ ಗುರಿ ಏನ್ ಹೇಳಿದ್ದಾರೆ? ಮುಂದಿನ ಸರಿಯೂ ಸಹ ನಾವು ಕಾಂಗ್ರೆಸ್ ಪಕ್ಷ ತರಬೇಕಂತ ಹಿಂದೆ ಉಪಮುಖ್ಯಮಂತ್ರಿಗಳಾದಾಗಲೂ ಹೇಳಿದ್ದಾರೆ, ಅಧ್ಯಕ್ಷರಾದಾಗಲೂ ಹೇಳ್ತಾ ಬಂದಿದ್ದಾರೆ. ನಮ್ಮ ಗುರಿ ಏನಂದ್ರೆ ಮುಂದೆ 28ಕ್ಕೂ ಸಹ ಕಾಂಗ್ರೆಸ್ ಸರ್ಕಾರವನ್ನು ತರಲೇಬೇಕು ನಮ್ಮ ಅಂತ ಹೇಳಿದ್ದಾರೆ. ಅದು ಈಡೇರಬೇಕಾದ್ರೆ ಎಲ್ಲರ ನಾಯಕತ್ವದಲ್ಲಿ ಯಾಕೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಅವರಂತೂ ಮುಖ್ಯಮಂತ್ರಿಗಳಾಗಿ ಇದ್ದಾರೆ. ಮುಂದೆ ಅವ್ರು ಏನ್ ಮಾಡಬೇಕು ಅನ್ನೋದು ವರಿಷ್ಠ ತೀರ್ಮಾನ ಮಾಡ್ತಾರೆ. ಈಗ ರಾಜ್ಯದಲ್ಲಿ ಬರಗಾಲ ಇದೆ ಸರ್, ಪೂರ್ಣ ಪ್ರಮಾಣದ ಸಂಪುಟ ಇಲ್ಲ. ವಿಪಕ್ಷಗಳು ಕೂಡ ಇದನ್ನೇ ಟೀಕೆ ಮಾಡ್ತಿದ್ದಾರೆ. ಅದಕ್ಕಾಗಿ ತಾನು ಆದಷ್ಟು ಬೇಗ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಇವತ್ತು ಡೆಲ್ಲಿ ಹೋಗಿದ್ದಾರೆ. ನಿಮ್ಮ ಪ್ರಕಾರವಾಗಿ ಏನು ಇವತ್ತು ಬಹಳಷ್ಟು ಕಡೆ ಇವತ್ತು ಮಳೆ ಕೊರತೆ ಇರೋದ್ರಿಂದ ಬರ ಬಂದಿದೆ. ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಾಗ ಅಲ್ಲಿ ನೋಡ್ಕೊಳ್ಳಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಆದಷ್ಟು ಬೇಗ ಆಗೋದು ಒಳ್ಳೇದು ಅನಿಸ್ತದೆ. ಸೊ ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.